ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿರುವಂತಹದ್ದು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಂತಸವನ್ನು ಈಗ ವ್ಯಕ್ತಪಡಿಸಿರುವಂಥದ್ದು. ಕಾಂಗ್ರೆಸ್ ಕಚೇರಿಯಲ್ಲಿ ಡಿಸಿಎಂ ಡಿಕೆಶಿ ಸುದ್ದಿಗೋಷ್ಠಿಯನ್ನು ಮಾಡಿರುವಂಥದ್ದು. ಮೂರು ಕ್ಷೇತ್ರಗಳಲ್ಲಿ ಯಾವಾಗ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸ್ತೋ ಆ ಒಂದು ಸಂತಸವನ್ನು ಹಂಚಿಕೊಳ್ಳೋದಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಅದರಲ್ಲೂ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸಮೀಕ್ಷೆ ಸುಳ್ಳಾಗುತ್ತೆ ಅಂತ ನಿನ್ನೆ ಹೇಳಿದ್ದೆ. ನಾನು ಸಮೀಕ್ಷೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಂಬಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳಿರುವಂಥದ್ದು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅನ್ನೋ ಒಂದು ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಪಂಚ ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಕಾರಣವಾಗಿದೆ, ಅಂದರೆ 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಕಾರಣವಾಗಿರುವಂಥದ್ದು. 2028ರ ಗೆಲುವಿಗೆ ಇಂದಿನ ರಿಸಲ್ಟ್ ಈಗ ಮುನ್ನುಡಿಯಾಗಿರುವಂಥದ್ದು. ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಾವಾಗ ಜಯಬೇರಿಯನ್ನು ಬಾರಿಸ್ತೋ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂತಸವನ್ನು ವ್ಯಕ್ತಪಡಿಸಿರುವಂತಹದ್ದು. ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನು ಮಾಡಿದಂತಹ ಡಿಕೆ ಶಿವಕುಮಾರ್ ಅವರು ಸಮೀಕ್ಷೆ ಸುಳ್ಳಾಗುತ್ತೆ ಅಂತ ನಿನ್ನೆ ಹೇಳಿದ್ದೆ ನಾನು. ಅಂದರೆ ಸಾಕಷ್ಟು ಸಮೀಕ್ಷೆಗಳು ಕೂಡ ಬಂದಿತ್ತು ಈ ಒಂದು ಚುನಾವಣೆ ರಿಸಲ್ಟ್ ಬಗ್ಗೆ. ಆ ಸಮೀಕ್ಷೆಗಳು ಸುಳ್ಳಾಗುತ್ತೆ, ನಾನು ಅಂದರೆ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಪಂಚ ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಕಾರಣವಾಗಿದೆ ಅನ್ನೋ ಆ ಒಂದು ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು. ಜೊತೆಗೆ 2028ರ ಗೆಲುವಿಗೆ ಇಂದಿನ ರಿಸಲ್ಟು ಮುನ್ನುಡಿಯನ್ನು ಬರೆಯುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರೀಗ ಹೇಳಿರುವಂಥದ್ದು. ಎಸ್, ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಮಾತನಾಡಿರುವಂತಹದ್ದು ಸಮೀಕ್ಷೆಗಳ ಬಗ್ಗೆ. ಸಮೀಕ್ಷೆ ಸುಳ್ಳಾಗುತ್ತೆ ಅಂತ ನನ್ನೇ ನಾನು ಭವಿಷ್ಯವನ್ನು ನುಡಿದಿದ್ದೆ. ಡಿ ಕೆ ಶಿವಕುಮಾರ್ ಏನು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ನಾನು ಅಧ್ಯಕ್ಷನಾಗಿರ್ಬೋದು, ಅವ್ರು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ, ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನಾವು ಭಾಳ ಎಚ್ಚರಿಕೆಯಿಂದ ಇದನ್ನು ನಾವು ಮುಂದಕ್ಕೆ ಒಂದು ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಭಿವೃದ್ಧಿ ನೋಡಬೇಕು, ಬದುಕನ್ನು ಕಟ್ಕೊಳ್ಬೇಕು, ಸಿದ್ದರಾಮಯ್ಯನ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅನ್ನೋದನ್ನು ಒಂದು ಸಂದೇಶವನ್ನು ಕೂಡ ಹಳೆ ಮೈಸೂರಿನಲ್ಲೂ ಕೂಡ ಇವತ್ತು ಕೊಟ್ಟಿದ್ದಾರೆ. ಸಂಡೂರಿನಲ್ಲೂ ಕೂಡ ಅಲ್ಲಿ ಏನು ಸ್ಪೆಷಲ್ಲಾಗಿ ನಾಯಕತ್ವ, ಪಾಪ ಅಲ್ಲಿ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ, ನನ್ನ ಬಾಯದೆಲ್ಲ ಹೊಲಸಾಗ್ತದೆ. ಅಲ್ಲಿ ಸ್ಪೆಷಲ್ ಲೀಡರ್ಶಿಪ್ಪು ಹೊಸದಾಗೆ ಬಳ್ಳಾರಿಯಿಂದ ಕೆಲವರು ಹೋಗಿದ್ರು, ಅಲ್ಲೆಲ್ಲ ಕೊಟ್ಟಿದ್ದಾರೆ ಜನ. ಅದಕ್ಕೇನು ಉತ್ತರ ಕೊಡಬೇಕು ಅಲ್ಲೂ ಕೂಡ ಸರಿಯಾದ ಒಂದು ಹಂತರದಲ್ಲಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಹಂಗೆ ಮೂರು ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ದೊಡ್ಡ ಗೆಲುವು, ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ನೀವು ಹೋಗಿ. ಒಕ್ಕಲಿಗರ ಸಮಾಜವನ್ನು ಕೊಂಡಿಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಮೆರೆತಿದ್ರು. JDS ನಾಯಕರ ಸೊಕ್ಕನ್ನು ಚನ್ನಪಟ್ಟಣ ಜನತೆ ಮುರಿದಿದ್ದಾರೆ. ಎಸ್, ಒಕ್ಕಲಿಗರ ಸಮಾಜವನ್ನು, ಇಡೀ ಒಕ್ಕಲಿಗರ ಸಮಾಜವನ್ನೇ ನಾವು ಕೊಂಡಿಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಮೆರಿತಾ ಇದ್ರು. JDS ನಾಯಕರ ಸೊಕ್ಕನ್ನು ಚನ್ನಪಟ್ಟಣದ ಜನತೆ ಈಗ ಮುರಿದಿದ್ದಾರೆ. ಕೇಂದ್ರ ಸಚಿವ HDK ವಿರುದ್ಧ ಶಾಸಕ ಕದಲೂರು ಉದಯ್ ವಾಗ್ದಾಳಿಯನ್ನು ಈಗ ಮಾಡಿರುವಂಥದ್ದು. ಅವರ ಹಠ ಇನ್ನೇನು ನಡೆಯಲ್ಲ ಅಂತ ಸಾಬೀತಾಗಿದೆ. ಯೋಗೇಶ್ವರ್ ಅವರ ಭವಿಷ್ಯದ ಮುಂದೆ ಒಳ್ಳೆಯದಾಗಲಿ, ಶುಭವಾಗಲಿ, ಒಕ್ಕಲಿಗರ ಸಮಾಜವನ್ನು ಕೊಂಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಮೆರಿತಾ ಇದ್ರು ಇಷ್ಟು ದಿನಗಳ ಕಾಲ. JDS ನಾಯಕರ ಸೊಕ್ಕನ್ನು ಚನ್ನಪಟ್ಟಣದ ಜನತೆ ಈಗ ಮುರಿದಿದ್ದಾರೆ. ಕೇಂದ್ರ ಸಚಿವ HDK ವಿರುದ್ಧ ಶಾಸಕ ಕದಲೂರು ಉದಯ್ ವಾಗ್ದಾಳಿಯನ್ನು ಈಗ ಮಾಡಿರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಅವರ ಆಟ ಇನ್ನೇನು ನಡೆಯಲ್ಲ ಅವರ ಅಂತೇಳಿ ಈಗ ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಯೋಗೇಶ್ವರ್ ಅವರ ಭವಿಷ್ಯ ಒಳ್ಳೆಯದಾಗಲಿ, ಒಕ್ಕಲಿಗರ ಸಮಾಜವನ್ನು ಕೊಂಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಮೆರಿತಾ ಇದ್ರು ಇಷ್ಟು ದಿನಗಳ ಕಾಲ. JDS ನಾಯಕರ ಸೊಕ್ಕನ್ನು ಚನ್ನಪಟ್ಟಣ ಜನತೆ, ಕೇಂದ್ರ ಸಚಿವ HDK ವಿರುದ್ಧ ಶಾಸಕ ಕದಲೂರು ಉದಯ್ ಈಗ ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಅವರ ಆಟ ಇನ್ನೇನು ನಡೆಯಲ್ಲ ಅಂತ ಸಾಬೀತಾಗಿದೆ. ಯೋಗೇಶ್ವರ್ ಅವರ ಭವಿಷ್ಯ ಮುಂದೆ ಒಳ್ಳೆಯದಾಗಲಿ, ಶುಭವಾಗಲಿ,
ಅನ್ನೋ ಒಂದು ಅರ್ಥದಲ್ಲಿ ಕದಲೂರು ಉದಯ್ ಶಾಸಕ ಅವರು ಕೂಡ ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಬನ್ನಿ ಅವ್ರೇನು ಹೇಳಿದ್ರು ಕೇಳ್ಕೊಂಬರೋಣ. ತಾಲೂಕು ಜನ ಇವತ್ತು ಮುರಿದಿದ್ದಾರೆ. ಇನ್ನು ಮುಂದೆ ಅವ್ರ ಆಟ ಇನ್ನೇನು ನಡೆಯಲ್ಲ ಅನ್ನೋದನ್ನ ಇವತ್ತು ಜನ ತೋರಿಸ್ಕೊಟ್ಟಿದ್ದಾರೆ. ಮೈಸೂರು ಭಾಗದ ಎಲ್ಲ ಒಕ್ಕಲುಗಳನ್ನು ಕೊಂಡು ಜೋಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಬಹಳ ಉತ್ಸಾಹದಲ್ಲಿದ್ದರು. ಇವತ್ತು ಯೋಗೇಶ್ ಅವ್ರನ್ನ ಗೆಲ್ಸೋದ್ರ ಮುಖಾಂತರ ಈ ಭಾಗದಲ್ಲಿ ಇನ್ನೂ ಹಲವು ಒಕ್ಕಲಿಗರು ಮಕ್ಕಳು ಇದ್ದಾರೆ, ಅವರು ಬೆಳಿಬೇಕು, ಅವರು ಇರಬೇಕು ಈ ನಾಡಿನಲ್ಲಿ ಸೇವೆ ಮಾಡಲಿಕ್ಕೆ ಅನ್ನೋದನ್ನ ಇವತ್ತು ಅವ್ರಿಗೆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ. ಇದರ ಮುಖಾಂತರ ಏನು ಒಕ್ಕಲಿಗ ಸಮಾಜ ಕೊಂಡಿಟ್ಕೊಬಿಟ್ಟಿದೀವಿ, ನಾವೇ ಇಲ್ಲಿ ನಮ್ಮ ಮುಂದೆ ಯಾರಿಲ್ಲ ಅನ್ನುವಂತ ಏನು ಸೊಕ್ಕಿತ್ತು, ಆ ಸೊಕ್ಕನ್ನ ಇವತ್ತು ಚನ್ನಪಟ್ಟಣ ತಾಲೂಕು ಜನ ಇವತ್ತು ಮುರಿದಿದ್ದಾರೆ. ಇನ್ನು ಮುಂದೆ ಅವ್ರ ಆಟ ಇನ್ನೇನು ನಡೆಯಲ್ಲ ಅನ್ನೋದನ್ನ ಇವತ್ತು ಜನ ತೋರಿಸ್ಕೊಟ್ಟಿದ್ದಾರೆ. ಮೈಸೂರು ಭಾಗದ ಎಲ್ಲ ಒಕ್ಕಲುಗಳನ್ನು ಕೊಂಡು ಜೋಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಬಹಳ ಉತ್ಸಾಹದಲ್ಲಿದ್ದರು. ಇವತ್ತು ಯೋಗೇಶ್ ಅವ್ರನ್ನ ಗೆಲ್ಸೋದ್ರ ಮುಖಾಂತರ ಈ ಭಾಗದಲ್ಲಿ ಇನ್ನೂ